ಈ ರೀತಿ ಜೋಳದ ರೊಟ್ಟಿ ಮೃದುವಾಗಿ ಹೋಳಿಗೆ ತರ ಹೆಂಗ್ ಮಾಡೋದು ಅಂತ ನೋಡೋಣ ಬರ್ರಿ. ಅರ್ಧ ಗ್ಲಾಸ್ ನೀರ್ ತಗೊಂಡ ಕುದಿಯಾಕ ಇಟ್ಕೋಬೇಕು. ನಾ ಇಲ್ಲಿ ಆಲ್ಮೋಸ್ಟ್ 2 ಕಪ್ ಜೋಳದ ಹಿಟ್ಟು ತಗೊಂಡೇನಿ. ಅದನ್ನ ಚಲೋತೆಗೆ ಚಾನಿಸ್ಕೋಬೇಕು. ಈಗ ಚಾನ್ಸಿದ ಮೇಲೆ ನಡುವಿನ ಹಿಟ್ಟು ತಗೊಂಡ ಮಧ್ಯಕ್ಕೆ ಹೋಲ್ ಮಾಡ್ಕೋಬೇಕು. ಇವಾಗ ನೋಡ್ರಿ, ರೊಟ್ಟಿ ಮಾಡಾಕ 1 ಕಪ್ ನಷ್ಟು ಹಿಟ್ಟು ಉಳ್ದೈತಿ. ನೀರನ್ನು ಚಲೋತೆಗೆ ಕುದಿಯಾಕತ್ತಾವು. ಈಗ ನೀರನ್ನ ಸ್ವಲ್ಪ ಸ್ವಲ್ಪ ಹಾಕೊಂತ 1 ಚಮಚೆ ತಗೊಂಡು ಚಲೋತೆಗೆ ಕಲಿಸ್ಕೋಬೇಕು. ನೀರ್ ಬಾಳ್ ಬಿಸಿ ಇರೋದ್ರಿಂದ ಸ್ವಲ್ಪ ಹುಷಾರಾಗಿ ಕಲಿಸ್ಕೊಳ್ರಿ. ಈ ಹಿಟ್ಟ ಬಾಳ್ ತಿಳುವಾಗಬಾರ್ದು. ಇವಾಗ ಹಿಟ್ ನಾದಕ ತಣ್ಣೀರ್ ತಗೊಳತೇನಿ ಮತ್ತ 1 ಕಾಟನ್ ಅರ್ವಿ ತಗೋಬೇಕು ರೊಟ್ಟಿಗೆ ನೀರ್ ಹಚ್ಚಾಕ. ಈ ಹಿಟ್ಟ ಬಾಳ್ ಬಿಸಿ ಇರೋದ್ರಿಂದ ನೋಡ್ಕೊಂಡು ಸಾವಕಾಶ ಹಿಟ್ಟನ್ನ ಕಲಿಸ್ಕೋಬೇಕು. ಮೊದಲ ನಾವು ನೀರ್ ಎಕ್ಸ್ಟ್ರಾ ತಗೊಳ್ಳಾರ್ದಂಗ ಚಲೋತೆಗೆ ನಾದ್ಕೊಂಡು ಆಮೇಲೆ ಸ್ವಲ್ಪ ಸ್ವಲ್ಪ ತಣ್ಣೀರ್ ಕೈಗೆ ಹಚ್ಕೊಂಡು 3 ರಿಂದ 4 ನಿಮಿಷ ನಾದ್ಕೋಬೇಕು. ಹೋಳ್ಗಿ ಮಾಡುವಾಗ ಹಿಟ್ಟು ಗಟ್ಟಿ ಆದ್ರೆ ನಾವು ನೀರ್ ಹಚ್ಕೊಂಡ ನಾದ್ತೇವಲ್ರಿ, ಹಂಗ ಈ ಹಿಟ್ಟನ್ನು ನಾದ್ಕೋಬೇಕು. ರೊಟ್ಟಿ ಸಾಫ್ಟ್ ಆಗ್ಬೇಕಂದ್ರ ಇದು ಇಂಪಾರ್ಟೆಂಟ್ ಸ್ಟೆಪ್. 4 ರಿಂದ 5 ನಿಮಿಷ ಚಲೋತೆಗೆ ನಾದ್ಬೇಕು. ಹಿಟ್ಟು ರೆಡಿ ಐತಿ, ಸಾಫ್ಟ್ ಆಗೈತಿ. ಸ್ವಲ್ಪ ಹಿಟ್ಟು ತಗೊಂಡು ಪೇಡೆ ಮಾಡ್ಕೊಂಡು ಇದರಿಂದ ರೊಟ್ಟಿ ಮಾಡೋದು. ಇಲ್ಲಿ ನಾವು ತವಿನೂ ಕಾಯಕ್ಕೆ ಇಟ್ಕೊಳ್ಳೋನು. ಮತ್ತೆ ಸ್ವಲ್ಪ ಒಣ ಹಿಟ್ಟು ತಗೊಂಡ ಕೆಳಗ ಹಿಟ್ಟು ಹಾಕೊಂಡು ಮತ್ತೆ ಕೈಗೆನು ಒಣ ಹಿಟ್ಟು ಹಚ್ಕೋಬೇಕು. ಬಲಗೈಯಿಂದ ರೊಟ್ಟಿ ತಟ್ಟಬೇಕು ಮತ್ತೆ ಎಡಗೈಯಿಂದ ಅದಕ್ಕೆ ರೌಂಡ್ ಆಗಕ್ಕ ಸಪೋರ್ಟ್ ಕೊಡಬೇಕು. ಈ ರೀತಿ ಬಡಿಯೋದು ಮತ್ತು ತಿರುಗಿಸೋದು, ಇದನ್ನ ಸ್ವಲ್ಪ ಫಾಸ್ಟ್ ಆಗಿ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ರೊಟ್ಟಿ ಎಲ್ಲ ಕಡೆನೂ ಈಕ್ವಲ್ ಆಗಿ ತಿಳು ಆಗ್ತೈತಿ. ಒಂದ್ ಕಡೆ ಜಾಸ್ತಿ ದಪ್ಪ ಆಮೇಲೆ ತಿಳು ಈ ತರ ಆಗೋದಿಲ್ಲ. ರೊಟ್ಟಿ ತಿರ್ಗಾತಿಲ್ಲ ಅಂದ್ರೆ ಮತ್ತೆ ಕೆಳಗೆ ಹಿಟ್ಟು ಹಾಕೊಂಡು ಮತ್ತೆ ರೊಟ್ಟಿ ಬಡಿಬೇಕು. ಸ್ವಲ್ಪ ದೊಡ್ಡದಾಯ್ತಂದ್ರ 2 ಕೈ ಯೂಸ್ ಮಾಡಿಕೊಂಡು ರೊಟ್ಟಿ ತಟ್ಟಬೇಕು. ಎಡಗೈಯಿಂದ ರೊಟ್ಟಿ ತಿರುಗಿಸ್ಬೇಕು, ಬಲಗೈಯಿಂದ ಬಡಿಬೇಕು. ಜಾಸ್ತಿ ಪ್ರೆಷರ್ ಹಾಕಂಗಿಲ್ಲ, ಪ್ರೆಷರ್ ಹಾಕಿದ್ರೆ ಕೆಳಗೆ ಅಂಟುಗೊತ್ತೈತಿ. ಇದೇ ರೀತಿ ತಟ್ಟಬೇಕು. ಇದನ್ನ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೇನ ಬರ್ತದೆ. ಈ ರೊಟ್ಟಿ ಮಾಡೋದು ಈಸಿ ಅಂತ ನಾನು ಹೇಳಂಗಿಲ್ಲ, ಆದ್ರೆ ಪ್ರಾಕ್ಟೀಸ್ ಮಾಡಿದ್ರೆ ಯಾವುದು ಕಷ್ಟ ಆಗೋದಿಲ್ಲ. ಪ್ರಾಕ್ಟೀಸ್ ಮಾಡಿದ್ರೆ ಆರಾಮಾಗಿ ಯಾರು ಬೇಕಾದ್ರೂ ಈ ರೊಟ್ಟಿನ ಮಾಡಬಹುದು. ಚಲೋತೆಗೆ ತವಿನೂ ಕಾದೈತಿ. ಈಗ ರೊಟ್ಟಿ ತವಿ ಮೇಲೆ ಹಾಕಿದ ತಕ್ಷಣ ನಾವು ಕಾಟನ್ ಬಟ್ಟೆಯಿಂದ ನೀರ್ ಹಚ್ಚಬೇಕು. ರೊಟ್ಟಿಗೆ ಎಲ್ಲ ಕಡೆನೂ ಹಚ್ಚಬೇಕು. ರೊಟ್ಟಿ ಮೇಲೆ ನೀರೆಲ್ಲ ಒಣಗ್ತಂದ್ರ ತಕ್ಷಣ ಅದನ್ನ ಹೊಳ್ಳಿಸಿ ಹಾಕ್ಬೇಕು. ಆಮೇಲೆ ಸ್ವಲ್ಪ ಅದು ಅಳಗಡಕ್ ಸ್ಟಾರ್ಟ್ ಮಾಡಿತಂದ್ರ ಅದನ್ನ ಈ ತರ ತಿರುಗಿಸ್ರಿ. ಇದರಿಂದ ರೊಟ್ಟಿ ಎಲ್ಲ ಕಡೆನೂ ಈಕ್ವಲ್ ಆಗಿ ಬೇಯ್ತದ. ಮತ್ತ ಹೊಳ್ಳಿಸಿ ಹಾಕ್ಬೇಕು. ಉರಿ ಸ್ವಲ್ಪ ಜೋರಾಗಿರ್ಬೇಕು ರೊಟ್ಟಿ ಬೇಯಿಸುವಾಗ. ನೋಡ್ರಿ, ಬಿಸಿ ಬಿಸಿಯಾಗಿ ಮೆತ್ತನೆ ರೊಟ್ಟಿ ರೆಡಿ ಆಯ್ತು.